ದೇವೇಗೌಡರು ಸಾಹೇಬರು ಕುಮಾರಣ್ಣನ ವಯಸ್ಸಿನ ಕಾಲ್ಗಡ್ದ ಹಿರಿಯಕರು. ತಾವೆಲ್ಲರೂ ಪಕ್ಷದ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ, ನಂಬಿಕೆ ಇಟ್ಟಿದ್ದೀರಿ, ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿದ್ದೀರಿ. ಏಳು ಬೀಳನ್ನು ಕಂಡರೂ ಕೂಡ ಪಕ್ಷ ಬಿಟ್ಟು ಹೋಗಿಲ್ಲ ನೀವು. ಇನ್ನು ಎಷ್ಟೇ ನಿಮಗೆ ಟಾರ್ಗೆಟ್ ರಾಜಕಾರಣ ಮಾಡಿದ್ರು ನಾನು ಜನತಾದಳ ಪಕ್ಷ ಬಿಟ್ಟು ಹೋಗೋದಿಲ್ಲ, ನಾನು ರಕ್ತದಲ್ಲಿ ಅರಿತಕ್ಕಂಥದ್ದೇ ಜನತಾದಳ ಪಕ್ಷ ಅಂತ ತೀರ್ಮಾನ ಮಾಡಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ದೀರಿ. ಈಗ ತಾವುಗಳು ದಯಮಾಡಿ ಅಣ್ಣ, ನಾನು ಒಂದು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ವೀರಭದ್ರಣ್ಣನಿಗೂ ಹೇಳಿದ್ದೇನೆ ಈಗಾಗಲೇ ಗಾಡಿನಲ್ಲಿ ಬರ್ತಾ. ಬಹುಶಃ ಎಷ್ಟು ಪಂಚಾಯತಿ ಬರ್ತದಣ್ಣ? 36 ಪಂಚಾಯತಿನ 32 33 ಪಂಚಾಯತಿ. ಎಷ್ಟು ಬೂತ್ಗಳು ಬರ್ತದಣ್ಣ? 243 ಅಣ್ಣ, 242. ಏನೂ ಇಲ್ಲಣ್ಣ. ದೇವೇಗೌಡರು ಸಾಹೇಬರು ಆಡಳಿತ ಅವಧಿನಲ್ಲಿದ್ದಾಗ ಅವರು ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು, ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು, ಜೊತೆಯಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಕರ್ನಾಟಕ ರಾಜ್ಯಕ್ಕೆ ಯಾಕಿದೆ ಅಂತಕ್ಕಂಥದ್ದು ಒಂದು ಪಾಂಪ್ಲೆಟ್ ಮಾಡಿಸ್ತೀನಿ. ಪ್ರತಿ ಪಂಚಾಯಿತಿ ಲೆವೆಲ್ಗೆ ಒಂದೊಂದು ಪಂಚಾಯಿತಿಲಿ ಇರ್ತಕ್ಕಂಥ ಪ್ರಮುಖರು, ಒಂದಷ್ಟು ಜನ ಹಿರಿಯಕರು, ಒಂದಷ್ಟು ಜನ ಯುವಕರು, ಒಂದಷ್ಟು ಜನ ತಾಯಂದರು, ಯಾರಾದರೂ ಒಂದಿಬ್ಬರು ವಾಕ್ಚಾತುರ್ಯ ಯಾರಾದರೂ ಒಳ್ಳೆ ವಾಗ್ಮಿಗಳಿದ್ರೆ ಅಂಥವ್ರನ್ನ ಕರ್ಕೊಂಡು ಹೋಗಿ ಜೊತೆಯಲ್ಲಿ ಕೂತ್ಕೊಳ್ಳಿ. ಜನಗಳ ಹತ್ರ ದೊಡ್ಡವ್ರು ಏನು ಮಾಡಿದ್ದಾರೆ, ಸನ್ಮಾನ್ಯ ಕುಮಾರಣ್ಣವ್ರು ಏನು ಮಾಡಿದ್ದಾರೆ ಈ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ಕೊಡಿ. ನಾವೇ ನೋಡ್ತೀವಿ ಜನಗಳು ಚುನಾವಣೆ ಟೈಮಲ್ಲಿ ಹೋದರೆ ನಿಮಗೆ ಚೀಮಾರಿ ಆಗ್ತಾರೆ. ಈಗ ಯಾವ ಚುನಾವಣೆ ಇಲ್ಲ, ನಾವು ಜನರ ಜೊತೆ ಇರೋಣ. ಇವತ್ತು ಯಾತಕ್ಕೋಸ್ಕರ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಹೆಸರಿಟ್ಟಿರೋದು ಈ ರಾಜ್ಯ ಪ್ರವಾಸಕ್ಕೆ. ಯಾಕೆಂದರೆ ಈ ಪಕ್ಷ ಹುಟ್ಟು ಬೆಳೆದಿರ್ತಕ್ಕಂಥದ್ದೇ ಜನಗಳ ಪರವಾಗಿ ಸದಾಕಾಲ ಧ್ವನಿಗೂಡಿಸಿ, ಅದು ಸನ್ಮಾನ್ಯ ದೇವೇಗೌಡರ ಕಾಲ್ಗಡದಿಂದ ಕುಮಾರಣ್ಣವರ ಕಾಲ್ಗಡದವರೆಗೂ, ಮುಂದೆ ಎಲ್ಲ ಹಿರಿಯಕರ ಕಾಲ್ಗಡದಲ್ಲೂ ಕೂಡ ಇದೇ ರೀತಿ ನಾವು ಮುಂದುವರಿಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಈಗ ಯಾವ ಚುನಾವಣೆ ಇಲ್ಲ, ಒಂದು 30 ದಿನ ಸಮಯಾವಕಾಶ ಮೀಸಲಿಡಿ ಪಕ್ಷಕ್ಕೋಸ್ಕರ. ಯಾಕೆ ನೀವು ನಾಳೆ ಶಾಸಕರು ನೋಡೋದಿಲ್ಲ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಹಾಗಾಗಿ ಇವತ್ತೇನು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಆಯೋಜನೆ ಮಾಡ್ಕೊಂಡಿದ್ದೇವೆ. ನಂಬರು ಈಗಾಗಲೇ ಅಧಿಕೃತವಾಗಿ ಇಡೀ ರಾಜ್ಯ ವ್ಯಾಪ್ತಿ ಪತ್ರಿಕೆಗಳಲ್ಲಿ, ಹಲವಾರು ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಪ್ರಸಾರ ಆಗಿದೆ. ಈಗ ಈ ನಂಬರು ನಿಮಗೆ ಒಂದ್ಸಲಿ ನಾನು ನಂಬರ್ನ ಹೇಳ್ಬೋದಣ್ಣ? 500 ಜನ ಒಂದೇ ಸಲ ಫೋನ್ ಮಾಡಿದ್ರು ಜಾಮ್ ಆಗೋದಿಲ್ಲ, ದಯಮಾಡಿ ಹೊಡಿಬೋದು. ಆ ಥರ ಸಿಸ್ಟಮ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ನಂಬರ್ ಹೇಳ, ದಯಮಾಡಿ ಇಲ್ಲಿ ಕುಂತಿರೋರೇ ಒಂದು ಹೊಡೆದು ಬಿಡ್ರಿ ಹಳ್ಳಿಗೆ ಹೋಗೋಕ್ಕಿಂತ ಮುಂಚೆ. 9964002028 2028 ನಂಬರು. ದಯಮಾಡಿ ತಾವೆಲ್ಲರೂ ಹಳ್ಳಿಗಳಿಗೆ ಹೋಗಿ ನಾವು ಕೊಡ್ತಕ್ಕಂಥ ವಿಚಾರವನ್ನು ಎಲ್ಲ ಮತದಾರ ಬಾಂಧವರಿಗೆ, ಎಲ್ಲ ಹಿರಿಯಕರು, ತಾಯಂದರಿಗೆ ಮುಟ್ಟಿಸಿ, ಇವತ್ತು ಜನತಾದಳ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಯಾಕೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಡುವ ಮೂಲಕ ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ಗೆ ತಾವೆಲ್ಲರೂ ಸಕ್ರಿಯರಾಗಿ ಈ ಸದಸ್ಯತ್ವದ ಒಂದು ನೋಂದಣಿಯ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲಿ ನಿಮ್ಮ ಪಾದಗಳಿಗೆ ದಯಮಾಡಿ ಶಿರಸಾವಹಿಸಿ ಪ್ರಾರ್ಥನೆ ಮಾಡಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ದಯಮಾಡಿ ಇದನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಪಕ್ಷ ಕಟ್ಟೋಣ, ಪಕ್ಷ ಬೆಳೆಸೋಣ, ಪಕ್ಷದ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು ಬೆಳಿಬೇಕು. ಯಾಕೆಂದರೆ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಇದು ಸನ್ಮಾನ್ಯ ಕುಮಾರಣ್ಣವ್ರಿಗೂ ಕಾಡ್ತಾ ಇದೆ. ಏನಪ್ಪ ಕುಮಾರಣ್ಣವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದರು, ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಏನೂ ಅನುಕೂಲ ಆಗಲಿಲ್ವಲ್ಲ ನಾವು ಹೊಂದ್ಕೊಂಡಷ್ಟು ಮಟ್ಟಕ್ಕೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಯಾಕೆಂದ್ರೆ ನಾನು ನಿಮ್ಮ ಹೃದಯದಲ್ಲಿ ಏನಿದೆ ಅಂತಕ್ಕಂಥದ್ದು ನಾನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮ್ಮನೆ ನಿಖಿಲ್ ಬಂದ ಬೊಗಳೆ ಭಾಷಣ ಬಿಟ್ಟ ಹೊಂಟೋದ ಅಂತ ಅನ್ಬಾರ್ದು ನೀವು.
ಏಕೆಂದರೆ ಇವತ್ತು ನೀವು ಕಷ್ಟಪಟ್ಟು ದುಡಿಯೋರು ನೀವು, ನಿಮ್ಮಿಂದ ಪಕ್ಷ, ನಮ್ಮಿಂದ ಅಲ್ಲ ಪಕ್ಷ, ನಿಮ್ಮಿಂದ ಪಕ್ಷ, ನೀವಿದ್ದರೆ ನಾವು. ಹಾಗಾಗಿ ಇವತ್ತು ಕುಮಾರಣ್ಣವ್ರ ಮನಸ್ಸಲ್ಲಿ ಏನು, ನಿಮ್ಮ ಹೃದಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ನಮಗೆ ಅವಕಾಶ ಸಿಕ್ಕಲಿಲ್ವಲ್ಲ ಅಂತಿದೆ. ಆದರೆ ಈ ಬಾರಿ ನಾನು ಹೇಳ್ತೇನೆ, 2 ಬಾರಿ ಅತ್ಯಂತ ಕಮ್ಮಿ ಅವಧಿ, ಅಲ್ಪ ಅವಧಿ, 20 ತಿಂಗಳು, 14 ತಿಂಗಳು, 34 ತಿಂಗಳು. ಅದರಲ್ಲೂ 2ನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಉಸಿರು ಕಟ್ಟು ವಾತಾವರಣ. ಅದ್ರ ಬಗ್ಗೆ ನಾನು ಮತ್ತೆ ಏನು ಹೇಳಬೇಕಾಗಿಲ್ಲ, ಹಲವಾರು ಬಾರಿ ಪ್ರಸ್ತಾವನೆ ಮಾಡಿದ್ದೇವೆ. ಆದರೆ ಈ ಬಾರಿ ಶತಸಿದ್ಧ ರಾಜ್ಯದ ಜನತೆ ಈ ರಾಜ್ಯ ಸರ್ಕಾರದ ದುರಾಡಳಿತ, ವೈಫಲ್ಯತೆ, ಭ್ರಷ್ಟಾಚಾರ ಹಂತದಲ್ಲೂ ಇವತ್ತು ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಅವರು ತಗೊಳ್ತಾ ಇರ್ತಕ್ಕಂಥ ತೀರ್ಮಾನ ಎಲ್ಲವೂ ಕೂಡ ತಿರಸ್ಕಾರ ಮಾಡ್ತಕ್ಕಂಥ ಸಮಯ ಭಾಳ ದೂರ ಇಲ್ಲ. 100ಕ್ಕೆ 100 ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ಆದರೆ ನಾವು ಜನರ ಜೊತೆಯಲ್ಲಿ ಇರಬೇಕು, ಜನರ ವಿಶ್ವಾಸದಲ್ಲಿ ಇರಬೇಕು, ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಣ್ಣ. ಅದೊಂದು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಆಮೇಲೆ ನಾನು ಇವತ್ತು ಒಂದಿನ ಸಭೆ ಮುಗಿಸಿ ಹೋಗ್ತೀನಿ ಅಂತ ಯಾರೂ ಅನ್ಯತಾ ಭಾವಿಸ್ಬೇಡಿ. ನಾನು ಒಂದಲ್ಲ ಇನ್ನೂ 10 ಬಾರಿ ಬರ್ತೀನಿ, 20 ಬಾರಿ ಬರ್ತೀನಿ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಮುಂಚಿತವಾಗಿ. ಹಾಗಾಗಿ ನಾವೆಲ್ಲರೂ ಇವತ್ತು ಕಾರ್ಯೋನ್ಮುಖರಾಗಿ ಪಕ್ಷ ಇವತ್ತೇನು ನಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡುವ ಮೂಲಕ ಏನಪ್ಪ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ, ಕೇಂದ್ರದಲ್ಲೇ ಉಳ್ಕತ್ತಾರೆ ಅಂತಕ್ಕಂಥ ತಲೆಯನ್ನು ತೆಗೆದು ಬಿಡಿ. ಕುಮಾರಣ್ಣ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ, ಕುಮಾರಣ್ಣನ ನಾಯಕತ್ವ ಈ ರಾಜ್ಯಕ್ಕೆ ಅನಿವಾರ್ಯ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ನಾನು ಈಗ ಹೇಳಿದ್ರೆ ಭಾಳ ಬೇಗ ಹೇಳ್ದಂಗೆ ಆಗ್ತದೆ. ಆದರೆ ಇದು ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ, ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಅಷ್ಟೇ ಅಲ್ಲ, ರಾಜ್ಯದ ಜನತೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಅಲ್ಪಾವಧಿ ಆದರೂ ಕೂಡ, ಅವರ ಅಧಿಕಾರ ಭಾಳ ಕಮ್ಮಿ ಅವಧಿ ಇದ್ದರೂ ಕೂಡ ಅವರು ಕೊಟ್ಟಂಥ ಜನಪರ ಕಾರ್ಯಕ್ರಮಗಳು, ಯೋಜನೆಗಳು, ಅವರು ಜನಗಳ ಹೃದಯವನ್ನು ಯಾವ ರೀತಿ ಒಂದು ರೀತಿ ಪ್ರೀತಿಯನ್ನು ಪಡೆದ್ರು, ಬಹುಶಃ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಷ್ಟು ಹೃದಯಕ್ಕೆ ನಾಟ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿವರೆಗೂ ಕೊಡಲಿಕ್ಕಾಗಿಲ್ಲ. ಹೃದಯ ಗೆದ್ದಿದ್ದಾರೆ ಕುಮಾರಣ್ಣವರು. ಮತ್ತೆ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಪೇಕ್ಷೆ ಮಗಂದಲ್ಲ, ಇದು ಜನಗಳಿಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಜನರ ಹಿತಾಸಕ್ತಿಗೋಸ್ಕರ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರ ಕುಮಾರಣ್ಣವರು ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕಣ್ಣ. ದಯಮಾಡಿ ನಾವು ನೀವೆಲ್ಲರೂ ಒಟ್ಟಾಗಿ ಕೈ ಜೋಡಿಸೋಣ, ಕೆಲಸ ಮಾಡೋಣ. ನಾನು ಕಾರ್ಯಕರ್ತನ ಕೆಲಸ ಮಾಡ್ತೇನೆ, ನನಗೆ ಯಾವ ಸ್ಥಾನಮಾನದ ಅಪೇಕ್ಷೆ ಇಲ್ಲ, ನನಗೆ ಯಾವ ರಾಜ್ಯಾಧ್ಯಕ್ಷ ಆಗಬೇಕಾಗಿಲ್ಲ, ಯಾವ ಶಾಸಕ ಆಗಬೇಕಾಗಿಲ್ಲ, ಯಾವ ಸಂಸದ ಆಗಬೇಕಾಗಿಲ್ಲ. ನನಗೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು. ಅದರಿಂದ 7.5 ಕೋಟಿ ಕನ್ನಡಿಗರಿಗೆ ಒಂದು ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನವನ್ನು ಕಲ್ಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆಯಿಂದ ನಾವು ನೀವೆಲ್ಲರೂ ಇನ್ನು 3 ವರ್ಷಗಳ ಕಾಲ ಯಾವ ಕಾರಣಕ್ಕೂ ಮೂಲೆಯಲ್ಲಿ ಕೂರಬಾರ್ದಣ್ಣ. 3 ವರ್ಷ ಅಂದರೆ ಎಷ್ಟು ದಿನ ಬರ್ತದೆ? 1000 ದಿನ ಬರ್ತದೆ ಅಷ್ಟೇ. ಒಂದು ವರ್ಷಕ್ಕೆ 365 ದಿನ. ಪಾಪ ನೋಡ್ತಾ ಇದ್ದೆ ಮೊನ್ನೆ, ಈ ಒಂದು ವರ್ಷಕ್ಕೆ ಎಷ್ಟು ದಿನ ಬರ್ತದೆ ಅಂತ ಒಬ್ಬರು ಮಹಿಳಾ ಮಂತ್ರಿ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಜ್ಞಾಪಿಸ್ಕತ್ತ ನಗು ಬಂತು ನನಗೆ ತಲೆಯಲ್ಲಿ. 360, 355, 320 ಅಂತಾರೆ ಮಹಿಳಾ ಮಂತ್ರಿ. ವರ್ಷಕ್ಕೆ ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ. ಪಾಪ ಅವರು ಮಂತ್ರಿ ಈ ರಾಜ್ಯ ಸರ್ಕಾರದಲ್ಲಿ. ಇರಲಿ, ಇಂಥವರೆಲ್ಲ ಮಂತ್ರಿಗಳಾಗಿದ್ದಾರೆ, ಏನಾಗ್ತದೆ ರಾಜ್ಯ ಎಲ್ಲಿಗೆ ಹೋಗ್ತದೆ ಇವರೆಲ್ಲ ಮಂತ್ರಿ ಆದರೆ. ಹಾಗಾಗಿ ಅಣ್ಣ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ JDSನ ಪ್ರಮುಖ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಹಿರಿಯಕರೇ ಹಾಗೂ ನಮ್ಮ ಎಲ್ಲ ತಾಯಂದ್ರುಗಳೇ, ನಿಮ್ಮೆಲ್ರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.